ಅವಾಚ್ಯ ಶಬ್ದ ಬಳಕೆ ಆರೋಪ ಒಳ ಮೀಸಲಾತಿ ಸಮಿತಿಯಿಂದ ಆಕ್ರೋಶ. ಡಾಕ್ಟರ್ ಎಚ್.ಸಿ.ಎಂ ಭಾವಚಿತ್ರ ಹಾಕಿಕೊಂಡು ಚಪ್ಪಲಿಯಿಂದ ಹೊಡೆದಾಡಿಕೊಂಡ ಪ್ರತಿಭಟನೆ. ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯ ಒದಗಿಸುವಂತೆ ಹೋರಾಟ ನಡೆಸ್ತಾ ಇದ್ದಂತಹ ಸಮಿತಿ ಸದಸ್ಯರನ್ನ ಬಂಧಿಸಿದಂತಹ ಪೊಲೀಸರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆ ಸಮಿತಿ ಸದಸ್ಯರ ಎದೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಭಾವಚಿತ್ರ ಹಾಕಿಕೊಂಡು ಚಪ್ಪಲಿಯಿಂದ ಹೊಡೆದುಕೊಂಡು ಪ್ರತಿಭಟನೆ ನಡೆಸಿದ ಘಟನೆ ನಂಜನಗೂಡಿನಲ್ಲಿ ನಡೆದಿದೆ. ಒಳ ಮೀಸಲಾತಿ ಸಮೀಕ್ಷೆ ಅಧ್ಯಕ್ಷ ಭಾಸ್ಕರ್ ಪ್ರಸಾದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಮೀಸಲಾತಿ ಸಮಿತಿ ಸದಸ್ಯರು ನರಸೀಪುರದಲ್ಲಿರುವಂತಹ ಬಿ. ರಾಜಯ್ಯ ಸಮಾಧಿ ಬಳಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಅನುಮತಿ ಇಲ್ಲದ ಕಾರಣ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿ ನಂಜನಗೂಡಿನ ಅಂಬೇಡ್ಕರ್ ಭವನಕ್ಕೆ ಕರೆತಂದಿದ್ದಾರೆ. ಈ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಪ್ರತಿಭಟನಾಕಾರರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಪೊಲೀಸರ ವರ್ತನೆಯನ್ನ ಖಂಡಿಸಿ ಪ್ರತಿಭಟನಾಕಾರರು ಅಂಬೇಡ್ಕರ್ ಭವನದ ಮುಂಭಾಗ ನಿಂತು ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಮೈಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರವರ ಭಾವಚಿತ್ರ ಹಾಕಿಕೊಂಡು ಚಪ್ಪಲಿಯಲ್ಲಿ ಹೊಡೆದುಕೊಂಡು ಪ್ರತಿಭಟನೆ ನಡೆಸಿದ್ರು. ಅವಾಚ್ಯ ಶಬ್ದ ಬಳಸಿದಂತ ಪೊಲೀಸ್ ಅಧಿಕಾರಿ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದು ಒತ್ತಾಯಿಸಿದ್ದಾರೆ. ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಆತ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾನ ಅಥವಾ ಎಚ್.ಸಿ. ಮಹದೇವಪ್ಪ ಕೋರ್ಟ್ ತೆಗ್ತಾ ಇದ್ದಾನ ಪೊಲೀಸ್ನವರು ಅವನ್ನ ಕರೆಸಿ ಕ್ಷಮೆ ಕೇಳ್ತಿಲ್ಲ ಅಂತಂದ್ರೆ ಅರ್ಧ ಗಂಟೆಯಿಂದ ನಮ್ಮನ್ನು ಕಾಯಿಸ್ಕೊಂಡಿದ್ದಾರೆ. ಈ ಪೊಲೀಸ್ ನಮ್ಗೆ ಹುಡುಕತಾ ಇದ್ದೀವಿ ಅಂತಂದ್ರೆ ನಾವೇ ಸರ್ಕಾರ ನಾವು ಓಟ್ ಹಾಕ್ಸಿ ಸರ್ಕಾರ ತಂದಿತ್ತು. ಇವತ್ತು ನಮಗ್ ನಾವು ಹೊಡ್ಕೊತಾ ಇದೀವಿ ಅಂದ್ರೆ ಸರ್ಕಾರ ಹೊಡಿತಾ ಇದೀವಿ ಅಂತ ಆ ಮುಖ್ಯಮಂತ್ರಿ ಕುರ್ಚಿ ಹೊಡಿತಾ ಇದೀವಿ ಕರ್ದಾಗೆ ಅಂತ ಇಂಥ ಅಯೋಗ್ಯರನ್ನ ಆರ್ಸ್ ಕಳ್ಸಿದೀವಲ್ಲ ಅದಕ್ಕೆ ಏಟು. ಇಂಥ ಅವಿವೇಕಗಳನ್ನ ಮಾನಗೇಡಿಗಳನ್ನ ನಂಬಿಕೆ ತೋರಿಗಳನ್ನ ಗೆಲ್ಸಿದೀವಲ್ಲ ಅದಕ್ಕೆ ಈ ಕೆರ್ದೇಟು. ನಮಸ್ಕಾರ. ಒಳ ಮೀಸಲಾತಿ ಹೋರಾಟದ ಹಕ್ಕನ್ನ ಕೇಳ್ಕೊಂಡು ನಾವು ಟಿ. ನರಸೀಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಶಾಂತಿಯುತ ಪ್ರತಿಭಟನೆ ಎನ್ ರಾಜರ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡುಗಳನ್ನ ಹೇಳ್ಕೊಂಡು ಕ್ರಾಂತಿಗೀತೆ ಹೇಳ್ಕೊಂಡು ಕೂತಿದ್ವಿ. ಪೊಲೀಸರು ದೌರ್ಜನ್ಯದಿಂದ, ಅದು ಪ್ರೈವೇಟ್ ಪ್ಲೇಸ್, ಅದು ಸಾರ್ವಜನಿಕರ ಜಾಗನೂ ಅಲ್ಲ, ಪ್ರೈವೇಟ್ ಪ್ಲೇಸ್ ಅಲ್ಲಿ ನಾವು ಪ್ರತಿಭಟನೆ ಕೂತಿರುವಾಗ ಕರ್ಕೊಂಬರೋ ಹಕ್ಕು ಪೊಲೀಸರಿಗೂ ಇಲ್ಲ. ನಾವೇನಾದ್ರೂ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಾ ಇದ್ರೆ, ಯಾರಿಗಾದ್ರೂ ಮಾನವ ಪ್ರಾಣಿಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ಬೋದಿತ್ತು. ಆದ್ರೆ ಈ ಸರ್ಕಾರಕ್ಕೆ ಮಣಿದಿರುವಂತ ಪೊಲೀಸರು, ಎಚ್.ಸಿ. ಮಹದೇವಪ್ಪನ ದಬ್ಬಾಳಿಕೆಗೆ ಮಣಿದಿರುವಂತ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದು ಆಯ್ತು, ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ರೆ ಕರ್ಕೊಂಬಂದವ್ರು ಗೌರವ ನಡ್ಕೋಬೇಕಾನೆ. ಹೋರಾಟಗಾರನ ಸುಳ್ಳ ಮಕ್ಳ ಅಂತ ಕೇಳ್ತಾನಂತೆ ಅವನ ಪೊಲೀಸ್ನವ್ರು. ಅವ್ರು ಪೊಲೀಸ್ ಕೆಲಸ ಮಾಡಕ್ ಬಂದಿರೋದ ಅಥವಾ ಸರ್ಕಾರದ ಗುಲಾಮಗಿರಿ ಮಾಡಕ್ ಬಂದಿರೋದ? ಎಚ್.ಸಿ. ಮಹದೇವಪ್ಪನ ಬೂಟ್ ಟೆಕ್ಕಕ್ಕೆ ಬಂದಿರೋದು. ನಮ್ಮ ತಾಯಂದ್ರನ್ನ ಸುಳ್ಳ ಮಗ ಅಂತ ಕರಿತಾನೆ ಅಂತಂದ್ರೆ ಅವ್ರು ಹೆಂಗ್ ಗೊತ್ತಿರ್ಬೇಕು? ಇಷ್ಟು ಹೋರಾಟಗಾರರು, ಏನ್ ಹೋರಾಟಗಾರ ಇದ್ರ ಕೆಲಸ ಬರೋದು ಹೋರಾಟಗಾರ. ಇಲ್ಲಿ ಲಾಯರ್ಗಳಿದ್ದಾರೆ, PhD ಸ್ಕಾಲರ್ಸ್ ಇದ್ದಾರೆ, ಮತ್ತೆ ಇಂಜಿನಿಯರ್ಗಳಿದ್ದಾರೆ. ನಮ್ಮ ಸಮುದಾಯದಲ್ಲಿ ನನ್ನ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನ್ ಬಂದ್ರೆ ನನ್ನ ತಾಯಿನ ಸೂಳೆ ಅಂತ ಕರಿತಾನಲ್ಲ ಅವ್ನು ಎಂತ ಪೊಲೀಸ್ ಇರ್ಬೇಕು? ಆ ಅಯೋಗ್ಯನನ್ನ ಸಸ್ಪೆಂಡ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಿಗೆ ನಾವು ಹಾನಿ ಮಾಡ್ಕೊತೀವಿ. ಈಗ ಏನ್ ಚಪ್ಪಲಿ ನೋಡ್ಕೊಂಡಿದ್ದೀವಿ, ಇದು ಸರ್ಕಾರ ಕೊಡ್ತಿದ್ದು. ನಾನೊಬ್ಬ ಮತದಾರನಾಗಿ ಚಪ್ಪಲಿಯಲ್ಲಿ ನನಗೆ ನಾನು ನೋಡ್ಕೋತಾ ಇದ್ದೀನಿ ಅಂತಂದ್ರೆ ಈ ಸರ್ಕಾರವನ್ನ ಆಯ್ಕೆ ಮಾಡಿದಂತ ಮತದಾರ ಕೊಡ್ದದ್ದು. ಆ ನಮಗ ಹೊಡ್ಕೊಂಡಾಗ ಸರ್ಕಾರ ನಾವೇ ಅಲ್ವಾ ಸರ್ಕಾರ? ಆ ಮುಖ್ಯಮಂತ್ರಿ ಶೇರ್ ಕೊಡ್ತಿದ್ದು ನಾವು ಆ ಕೆರೆದಾಗೆ. ಆ ಪುಟ್ಟಪ್ಪ ಯಾರು ಅವನು ಅಯೋಗ್ಯ ಬರ್ಬೇಕು, ಇಲ್ಲಿ ಕ್ಷಮೆ ಕೇಳ್ಬೇಕು, ಅವನು ಸಸ್ಪೆಂಡ್ ಆಗ್ಬೇಕು. ಆ ನಂತರ ನಮ್ಮ ಹೋರಾಟ ನಿಮಗೆ ಮುಗಿತದೆ. ಅಲ್ಲಿವರೆಗೂ ನಮ್ಮ ಹೋರಾಟ ಬಿಡೋದು. ಭಾಸ್ಕರ್ ಪ್ರಸಾದ್ ಕರೆಸಿದ್ದಾರೆ. ಇವತ್ತು ಏನು ಟಿ. ನರಸೀಪುರದಿಂದ ನಾವು ಸಾಂಕೇತಿಕವಾಗಿ ಸೈಲೆಂಟ್ ಆಗಿ ಏನೋ ಗಲಾಟೆ ಮಾಡದೆ, ಗಾಬರಿ ಮಾಡದೆ ನಮ್ಮ ಹೋರಾಟನ ಏನ್ ರೂಪಿಸಿ ನಾವು ಸುಮ್ಮನೆ ಬರ್ತಾ ಇದಾರ ಪೊಲೀಸರು ಬಲವಂತವಾಗಿ ಎಳ್ಕೊಂಬಂದು ನಮ್ಮನ್ನ ರೋಡಲ್ಲಿ ಈ ಸತ್ನ ಎಳ್ಕೊಂಬತ್ತಾರಲ್ಲ ಆ ರೀತಿ ಎಳ್ಕೊಂಬಂದು ಒಳಗೆ ಹಾಕೊಂಡು ಟಿ. ನರಸೀಪುರದಿಂದ ನಂಜನಗೂಡು ಅಪ್ಪುತ್ ಬಂಗ್ಲೆ ಇವ್ರು ಬಂದು ಗೇಟಿಗೆ ಬೀಗ ಹಾಕಿ ನಮ್ಮನ್ನೆಲ್ಲ ಒಳಗೆ ಬಿಟ್ಟು, ಅದರಿಂದ ನಾವು ಗಾಡಿ ನಿಲ್ತಿದಂಗೆನೆ ಯಾರೋ ಅಮಾಯಕರು 50 ಜನ ಈಚೆ ಬರ್ತಾವ್ರೆ. ಅವ್ರ ಉದ್ದೇಶ ಏನು ಅಂದ್ರೆ ನಮ್ಗೆ ಗೇಟ್ ಬೀಗ ಹಾಕಿ ಅದ್ರೊಳಗಡೆ ಹಾಕಿ ಯಾವ್ದೋ 50 ಜನ ರೌಡಿಗಳು ಬಿಟ್ಟು ಹೋರಾಟಗಾರನ ಹೊಡೆದು ಅವ್ರ ಉದ್ದೇಶ ಹೊಡೆಸ್ಬೇಕು ಅಂತ ಇತ್ತು. ನಾವೇನ್ ಮಾಡ್ದ ಒಳಗೆ ಹೋಗ್ಲಿಲ್ಲ. ಅವ್ರು ನೋಡ್ಬಿಟ್ಟು ನಾವು ಭಯಭೀತರಾಗಿ ಆಚೆ ಬಂದು ರೋಡಲ್ಲಿ ಬಂದು ಮಲಗಿದ್ದೀವಿ. ಇವತ್ತು ನಮ್ಗೆ ನಮ್ಮ ಮಕ್ಕು ನಮಗ್ ಕೊಡ್ಲಿಲ್ಲ ಅಂದ್ರೆ ನಮ್ ಜೀವ ಹೋದ್ರು ಕೂಡ ಬಿಡಲ್ಲ. ನಮ್ ಜೀವ ಹೋಗ್ಲಿ, ನಮ್ಮ ಮಕ್ಕು ನಮಗ್ ಕೊಡ್ಬೇಕು. ಸನ್ಮಾನ್ಯ ಸಿದ್ದರಾಮಯ್ಯರ, ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪರ ನಮ್ಮ ಮಕ್ಕು ಕೊಡ್ಲಿಲ್ಲ ಅಂದ್ರೆ ಈ ಸಮಾಜಕ್ಕೆ ನಮ್ಮ ಪ್ರಾಣ ಹೋದ್ರು ಕೂಡ ನಿಮ್ಮನ್ನ ಸೀಟಿಂದ ಹಿಡಿಸಿ ಮನೆ ತಾವು ಕೂತ್ಕೊಂಡಂಗ್ ಮಾಡ್ಲಿಲ್ಲ ಅಂದ್ರೆ
ನಾವು ಮಾದಿಗರ ಮಕ್ಕಳೇ ಅಲ್ಲ. ಸರ್, ಈಗ ಪೊಲೀಸ್ನವ್ರು ನಮ್ಮನ್ನು ಕರ್ಕೊಂಡ್ ಬಂದಿದ್ದೀರಿ. ಈಗ ಮುಂದಿನ ಪ್ರೊಸೀಜರ್ ಏನು ಅಂತ ಹೇಳ್ಬೇಕು ನೀವು. ಯಾಕಂದ್ರೆ ನಾವು ಯಾರೋ ಪೊಲೀಸ್ ಅವರು ಅನ್ಪಾರ್ಲಿಮೆಂಟರಿ ವರ್ಡ್ ಬಳಸಿದ್ರಂತ ಆ ವಿಡಿಯೋ ರೆಕಾರ್ಡಿಂಗ್ ನಾನು ನೋಡ್ತಾ ಇದ್ದೀನಿ. ಸಿಕ್ಕಿದ್ರೆ ಅವ್ರ ಮೇಲೆ ಕೇಸ್ ನಾನೇ ಫಸ್ಟ್ ರಿಜಿಸ್ಟರ್ ಮಾಡ್ತೀನಿ. ಐ ಆಮ್ ವೇಟಿಂಗ್ ಫಾರ್ ದಟ್ ವಿಡಿಯೋ ರೆಕಾರ್ಡಿಂಗ್. ಆ ವಿಡಿಯೋ ರೆಕಾರ್ಡಿಂಗ್ ಸಿಕ್ಕಲಿ ನಮ್ಗೆ, ನಾನು ಮಾಡ್ತೀನಿ ಅದನ್ನ. ಎಲ್ಲಿಗೆ ಮಾಡ್ಬೇಕು ಅದನ್ನ ಮಾಡ್ತೀನಿ. ದಯಮಾಡಿ ನೀವು ಇರಿದ್ದೀರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಫಸ್ಟ್ ಸಭ್ಯವಾಗಿ ವರ್ತಿಸ್ಕೊಳ್ಳಿ. ಯಾಕಂದ್ರೆ ಏನಾಗುತ್ತೆ, ಇದು ಜಾತಿಗಳ ಮಧ್ಯ ಹೋರಾಟ ಅಲ್ಲ. ಇದು ಮಾದಿಗರ ಹಕ್ಕನ್ನು ಕೇಳ್ತಿದ್ದಾರೆ ಅಷ್ಟೇ. ನಮಗೆ ಬೇರೆಯವ್ರ ಹಕ್ಕು ನಮ್ಗೆ ಯಾವ್ದು ಒಂದು ಪೈಸಾನು ಬೇಡ, ಯಾರ್ದು ನಮ್ಮ ಹಕ್ಕನ್ನ ಒಂದು ಪೈಸಾ ಬೇರೆಯವ್ರು ಕಿತ್ಕೋಬಾರದು ಅನ್ನೋದು ನಮ್ಮ ಹೋರಾಟ ನಡೀತಾ ಇರೋದು. ಹಾಗಾಗಿ ನೀವು ಕಮ್ಯುನಿಕೇಟ್ ಮಾಡಿ ಇಮಿಡಿಯೇಟ್ ಆಗಿ ಹೇಳಿ. ಇಲ್ಲ ಪ್ರಸಾದ್ ಅವರು ಹೇಳ್ದಂಗೆ ಇನ್ನೊಂದು 15-20 ನಿಮಿಷ ಆದ್ಮೇಲೆ ಬೇರೆ ತರ ಆದ್ರೆ ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ, ಈ ವ್ಯವಸ್ಥೆನೇ ಹೊಣೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಜೈ ಮಾದಿಗ, ಜೈ ಮಾದಿಗ, ಜೈ ಭೀಮ್, ಜೈ ಬಂಧುಗಳೇ. ಪ್ರಿವೆಂಟಿವ್ ಅರೆಸ್ಟ್ ಅಂತ ನಮ್ಮನ್ನ ಕಸ್ಟಡಿಗೆ ತಗೊಂಡು ನಂಜನಗೂಡು ಹೆಡ್ ಕ್ವಾರ್ಟರ್ಸ್ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಕಾನೂನು ಬಾಹಿರವಾದಂತ ಕೆಲಸ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿದ್ದಾರೆ ಅವರು ಕುತಂತ್ರದಿಂದ ನಡೆದಿರೋ ಕೆಲಸ ಇದೆ. ನಾವೇನು ಅವ್ರನ್ನ ಬೀಟ್ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿರ್ಲಿಲ್ಲ, ನಿಲ್ಲೋದು ಇಲ್ಲ. ಅವ್ರವ್ರು ಸೋಷಿಯಲ್ ಮೀಡಿಯಾನಲ್ಲಿ ಹಾಕೊಂಡ ಪೋಸ್ಟ್ಗೆ ಒಂದು ಅವಕಾಶ ಕೊಟ್ಬಿಟ್ಟು ಮಾರ್ದಲ್ಲೇ ಬಗೆಹರಿಸಿದ್ರೆ ಬಗೆಹರಿಸೋಣ ಅನ್ನೋದು. ಆದ್ರೆ ಎಚ್.ಸಿ. ಮಹದೇವಪ್ಪನವರು ಮೇಲೊಂದು ಹೊರಗಡೆ ಒಂದು ಅಂತ ತೋರ್ಸ್ಕೊಳಕ್ಕೆ ಬಹಳ ಎಲ್ಲಾರನು ಪ್ರೀತಿಯಿಂದ ಕಾಣ್ತಾ ಇದೀವಿ ಅಂತ, ಒಳಗಡೆ ಮಾತ್ರ ಗಂಟಲ್ ತುದಿ ತನಕನು ದ್ವೇಷನ ತುಂಬಿದೆ. ಅದು ಬಹಳ ಸ್ಪಷ್ಟವಾಗಿ ಆಗಿದೆ. ಎಚ್.ಸಿ. ಮಹದೇವಪ್ಪನವ್ರನ್ನ ಭೇಟಿ ನಾವು ಒಂದ್ ಚಾನ್ಸ್ ಕೊಟ್ವಿ. ಈಗ ಭೇಟಿ ಮಾಡ್ಬೇಕಾ, ಮುಂದಿನ ಹೆಜ್ಜೆ ಏನ್ ಮಾಡ್ಬೇಕು ಅನ್ನೋದ ಭಾಸ್ಕರ್ ಪ್ರಸಾದ್ ಅವರು ಹೇಳ್ತಾರೆ ಈ ಹೋರಾಟಕ್ಕೆ. ಸ್ನೇಹಿತರೆ, ಈ ನರಸೀಪುರದಲ್ಲಿ ಶಾಂತಿಯುತವಾಗಿ ಯಂಗಾಚಾರ್ಯರ ಸಮಾಜ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಇನ್ನೊಂದು ತಂಡ ಈ ನರಸೀಪುರದ ರಾಜಬೀದಿಗಳಲ್ಲಿ ನಾವು ಇದೇ ಹೇಳಿದಂತೆ ಹೇಳದೆ ಏನ್ ಮಾಡಿಲ್ಲ. ನಾವು ಮತಭಿಕ್ಷೆ ಎನ್ನುವಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು. ಈ ನರಸೀಪುರದ ಎಲ್ಲ ಮಹಾಜನತೆ, ನೀವು ವೋಟ್ ಕೊಟ್ಟು ಗೆಲ್ಲಿಸಿದಂತಹ ಎಚ್.ಸಿ. ಮಹದೇವಪ್ಪ ಮಾದಿಗ ಸಮುದಾಯದ ಮನೆಗಳನ್ನ ಹಾಳು ಮಾಡ್ತಾ ಇದ್ದಾರೆ, ಅವರ ಭವಿಷ್ಯಗಳನ್ನ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಶಾಸಕರಿಗೆ ದಯವಿಟ್ಟು ನೀವು ಎಚ್ಚರಿಕೆಯನ್ನ ಕೊಡಿ. ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡೋದ್ರ ಮೂಲಕ ಯಾಕೆ ಈ ಸಮಾಜವನ್ನ ಹಾಳು ಮಾಡ್ತೀರಿ ಅನ್ನುವಂತ ಎಚ್ಚರಿಕೆಯನ್ನ ಮಹದೇವಪ್ಪನವ್ರಿಗೆ ನೀವು ಕೊಡಿ. ಇಲ್ಲದೆ ಹೋದ್ರೆ ಮುಂದಿನ ಚುನಾವಣೆ ನೀವು ಅವ್ರಿಗೆ ಬುದ್ಧಿ ಕಲಿಸಿ